ಹಾಗೆ ನಿಮ್ಗೆ ಹೆಚ್ಚು ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರೆ ನೀವು ನಾವು ಕೊಡುದೇ ಇಲ್ಲ ನಮಗೆ ಅದಿಲ್ಲಿ ಇಲ್ಲಿ ಅದರದ್ದು ಅಂತ್ಯ ಆಗ್ಲಿ ಅಂತ ಖರ್ಚಾದ್ರೂ ತೊಂದ್ರೆ ಇಲ್ಲ, ನಾವು ಕೊಡುದೇ ಇಲ್ಲ. ಹೇಗೆಂದ್ರೆ ಅದಕ್ಕೆ ಫುಡ್ ಲೆಕ್ಕದ್ದು ಸಾಕು. ನೀವು ಹಿಂಡಿ ಇಷ್ಟಿಷ್ಟು ಬಾಜಿಯಲ್ಲಿ ಎಮ್ಮೆಗೆ ಬೇಡ ಕೊಡುದು, ಅದಕ್ಕೆ ಲೆಕ್ಕದ ಹಿಂಡಿ ಉಪಾಯ ಉಂಟು. ಈ ಹಿಂದೂಗಳು ಬರುದು ನನಗೊಂದು ಸಾಕ್ಲಿಕ್ಕೆ ಬೇಕು ಅಂತ, ಅವರು ಕೊಡುದು ಬೇರೆಯವರಿಗೆ, ಅಲ್ಲಿ ಅದು ನಮ್ಗೆ ಗೊತ್ತಾಗ್ತದೆ. ಕಟ್ಟಿಂಗಿಗೆ ಕೊಡುದು. ನನ್ನ ಮಿಸ್ಸಸ್ ಪಂಚಮಿ ಅವರು ನಿಮ್ಮ ಒಂದು ಏನು ವ್ಲಾಗ್ಸ್ ಬರ್ತದೆ ಅದನ್ನು ತುಂಬಾ ಫಾಲೋ ಮಾಡ್ತಾರೆ. ಅದರಿಂದ ಒಂದಷ್ಟು ಸ್ವಯಂ ಪ್ರೇರಣೆಗೊಂಡು ಕೊನೆಗೂ ಹೇಳ್ತಿದ್ರಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಹೇಳಿ. ಅದೇ ನಿಜವಾಗಿ ಹೌದು. ಮತ್ತೇನು ಗೊತ್ತು, ಎಮ್ಮೆ ಗೊಬ್ಬರ ಭಾರಿ ಒಳ್ಳೇದು, ಆಗುದು ಜಾಸ್ತಿ. ಎಮ್ಮೆ ಗೊಬ್ಬರ ತೋಟಕ್ಕೆ ಹಾಕಿದ್ರಂತೆ ಕೊಳೆ ರೋಗ ಕಮ್ಮಿ ಬರುದು ಅಂತ ಹೇಳ್ತಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಕಡಬ ತಾಲೂಕಿನ ಹೊಸಮಠ ಪಕ್ಕದಲ್ಲಿದ್ದೇನೆ. ಕಳೆದ 4 ದಿನದ ಹಿಂದೆ ಒಂದು ಸೋಲಾರ್ ಸಿಸ್ಟಮ್ನ ಬಗ್ಗೆ ವಿಡಿಯೋನ ಹಾಕಿದ್ದೆ, ಅಂದರೆ ಅಡಿಕೆ ಒಣಗಿಸುವಂಥ ಒಂದು 2-in-1 ಸಿಸ್ಟಮ್ನ ಬಗ್ಗೆ. ಇವತ್ತು ನಾನು ಅದೇ ಮನೆಯಲ್ಲಿದ್ದೇನೆ. ಇಲ್ಲಿ ಕಾಣ್ತಾ ಇರ್ಬೋದು, ತುಂಬ ಹಳೆಯ ಕಾಲದ ತೆಂಗಿನ ಸುಂದರವಾಗಿರುವಂಥ ಒಂದು ತೋಟ. ಆದರೆ ಇಷ್ಟೆಲ್ಲ ತೋಟ ಇರಬೇಕಾದ್ರೆ ದನಗಳನ್ನು ಸಾಕಬೇಕು. ಇವತ್ತು ನಮ್ಮಲ್ಲೆಲ್ಲ ಕೂಡ ಮಲೆನಾಡು ಗಿಡ್ಡ ಅಥವಾ ನಾಟಿ ಹಸುಗಳನ್ನು ಸಾಕುವಂಥ ಪ್ರಮಾಣ ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ ಎಮ್ಮೆಯನ್ನು ಸಾಕುವಂಥ ಒಂದು ಯೋಚನೆ ಇಲ್ಲ ಅಂತ ಹೇಳ್ಬೋದು ಇಲ್ಲಿ ಜನರಿಗೆ. ಯಾಕೆ ಅಂತ ಹೇಳಿ ಗೊತ್ತಿಲ್ಲ, ಯಾರು ಕೂಡ ಎಮ್ಮೆಯನ್ನು ಸಾಕೋದಿಲ್ಲ. ನಾನಿವತ್ತು ತುಂಬ ರೇರ್ ಆಗಿರುವಂಥ ಒಂದು ಎಮ್ಮೆಯನ್ನು ಸಾಕಿ ಮನೆಗೆ ಬೇಕಾಗಿರುವಂಥ ಹಾಲು ಹೈನುಗಾರಿಕೆ ಮಾಡ್ತಿರುವಂಥ ಕರುಣಾಕರ ಗೋಕಟೆ ಅವರು ಅಂತೇಳಿ ಅವರ ಮನೆಗೆ ಬಂದಿದ್ದೇನೆ. ಮೊನ್ನೊಂದು ವಿಡಿಯೋದಲ್ಲಿ ನೀವು ಅವ್ರು ನೋಡಿದಿರಿ. ನಿಮಗೆ ಅವರ ಮನೆಯಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಎಮ್ಮೆ ಹೈನುಗಾರಿಕೆಯ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತದೆ ಅನ್ನುವಂಥ ಸಂಗತಿಯನ್ನು ನೋಡಿ. ಇಲ್ಲಿ ಎಮ್ಮೆಗಳನ್ನು ನೀವು ಕಾಣಬಹುದು, ತುಂಬ ದೊಡ್ಡದಾಗಿರುವಂಥ ಎಮ್ಮೆ. ನಮ್ಮ ಜೊತೆ ವಸುಧಮ್ಮನವರು ಇದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಿ? ಆರೋಗ್ಯ. ಇವತ್ತು ನಮ್ಮ ಕರಾವಳಿಯಲ್ಲಿ ಯಾರಾದರೂ ಎಮ್ಮೆ ಸಾಕೋದೇ ಇಲ್ಲ, ಕೋಣ ಸಾಕ್ತಾರೆ ಕಂಬಳಕ್ಕೋಸ್ಕರ. ಆದರೆ ಇವತ್ತು ನೀವು ಹಾಲಿಗೋಸ್ಕರ ಮತ್ತೆ ಕೃಷಿಗೋಸ್ಕರ ಎಮ್ಮೆಯನ್ನು ಸಾಕಿದಿರಿ. ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ನೀವು ಎಮ್ಮೆ ಸಾಕ್ತಾ ಇದ್ದೀರಿ? ನಮ್ಮ ಮದುವೆ ಆಗಿ ನಾವು 1978 ಇಸ್ವಿಯಲ್ಲಿ ನಮ್ಮ ಮದುವೆ ಆಯ್ತು. ಹಾಗೆ ಅದರ ಮೊದಲಿನಿಂದ ಎಮ್ಮೆಗಳಿದ್ದಾವೆ, ಈಗಲೂ ಅದು ಕಂಟಿನ್ಯೂ ಆಗಿಕೊಂಡೇ ಇದ್ದಾವೆ. 1 ವರ್ಷ ಇಲ್ಲಿ ಎಮ್ಮೆ ಇಲ್ಲ ಅಂತ ಆಗ್ಲಿಲ್ಲ. ಅದೇ ತಳಿಗಳು ಕಂಟಿನ್ಯೂ. ಮೊದ್ಲು ಅದರಲ್ಲಿ ನಾವು ಕೋಣಗಳಿಗೆಲ್ಲ ಬಿಡ್ತಿದ್ದೆವು ಕ್ರಾಸಿಗೆ. ಈಗ ಕೋಣಗಳಿಲ್ಲ, ಈಗ ಇನ್ಸುರೇಷನ್ ಮಾಡಿಸ್ತೇವೆ. ಒಮ್ಮೆ ಗಬ್ಬ ನಿಲ್ಬೇಕಾದ್ರೆ ಒಂದು 5-6 ಸಲ ಇನ್ಸುರೇಷನ್ ಮಾಡಿಸ್ಬೇಕಾಗ್ತದೆ. ಅದೊಂದು ಸಮಸ್ಯೆ ಅಲ್ಲ ಎಮ್ಮೆ ಅದಂದ್ರೆ, ಯಾಕಂದ್ರೆ ಮೊದ್ಲು ಹಿಂದೆ ನಮ್ಮಲ್ಲಿ ಕಾಟು ಎಮ್ಮೆ ಅಂತ ನಾವು ಹೇಳ್ತಿದ್ದೆವು. ಅದ್ರದ್ದು ಸಮಸ್ಯೆ ಇರ್ಲಿಲ್ಲ. ಅದು ಸಾಮಾನ್ಯ 3 ಗಂಟೆ ಜಾವಕ್ಕಾಗುವಾಗ ರಾತ್ರಿ ಒಂದು ಡಮ್ ಕರೀಲಿಕ್ಕೆ ಶುರು ಮಾಡ್ತಿದ್ವು. ಆಗ ಅದು ನಮಗೆ ಬೆದೆಗೆ ಬಂದಿದ್ದು ಅಂತ ಗೊತ್ತಾಗ್ತಿತ್ತು. ಈಗದ ಈ ಎಮ್ಮೆಗಳು ಉಂಟಲ್ಲ, ಕ್ರಾಸ್ ಎಮ್ಮೆಗಳು, ಇದು ಇನ್ಸುರೇಷನ್ ಅದು ಕರೆಯುವುದೇ ಇಲ್ಲ. ಅದಾಗಿ ಅದಕ್ಕೆ ಡಿಸ್ಚಾರ್ಜ್ ಅಷ್ಟು ಗೊತ್ತಾಗುದಿಲ್ಲ, ಭಾರಿ ಸೂಕ್ಷ್ಮ. ನಾವು ಸಾಮಾನ್ಯ ರಾತ್ರಿ ಎದ್ದೆಲ್ಲ ನೋಡ್ಬೇಕಾಗ್ತದೆ ಅದು ಹೀಟಿಗೆ ಬಂದಿದ್ದು ಏನು ಅಂತ. ಇಲ್ಲಾದ್ರೆ ಬೆಳಗ್ಗಿನ ಜಾವ ಅದು ಮಲಗಿಕೊಂಡಾಗಿದ್ದಾಗ ಮಾತ್ರ ಗೊತ್ತಾಗುದು, ಎದ್ದು ನಿಂತಾಗೆಲ್ಲ ಗೊತ್ತಾಗುದಿಲ್ಲ. ಮೊದ್ಲಿನ ಎಮ್ಮೆಗಳಾದ್ರೆ ನಮಗೆ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಕೂಗ್ತಿದ್ದವು. ಈಗ ಅದು ಕೂಗುವ ವಿಷಯವೇ ಇಲ್ಲ. ಅಂದ್ರೆ ನಮಗೆ ಸುಲಭವಾಗಿ ಗೊತ್ತಾಗ್ತಿತ್ತು, ಇದೀಗ ಬೆದೆಗೆ ಬಂದಿದೆ, ಇದಕ್ಕೆ ಕೋಣ ಕೊಡ್ಬೇಕು ಅಂತ. ಇಲ್ಲಿ ಆಗ ಊರಲ್ಲಿ ಕೋಣಗಳು ಇತ್ತು, ಗದ್ದೆ ಬೇಸಾಯ ಎಲ್ಲ ಕಡೆ ಇತ್ತಲ್ಲ, ನಮ್ಮಲ್ಲಿಯೇ ಕೋಣ ಇತ್ತು. ಇಲ್ಲ ಒಂದು 10 ಹತ್ರ ಕೋಣ ಇತ್ತು, ಅಲ್ಲಿಗೆ ಬಿಡ್ತಿದ್ದೆವು. ಇಲ್ಲಾದ್ರೆ ಅಂತ ಆಗ ಸಮಸ್ಯೆ ಇರ್ಲಿಲ್ಲ, ಈಗ ಸ್ವಲ್ಪ ಸಮಸ್ಯೆ ಆಗ್ತದೆ.
ಎಮ್ಮೆ ಸಾಕುದು ನಿಜವಾಗಿ ಸುಲಭದ ವಿಷಯ. ಹೇಗೆಂದ್ರೆ ಅದಕ್ಕೆ ಫುಡ್ ಲೆಕ್ಕದ್ದು ಸಾಕು. ನೀವು ಹಿಂಡಿ ಇಷ್ಟಿಷ್ಟು ಬಾಜಿಯಲ್ಲಿ ಎಮ್ಮೆಗೆ ಬೇಡ ಕೊಡುದು, ಅದಕ್ಕೆ ಲೆಕ್ಕದ ಹಿಂಡಿ. ಒಂದು ಲೆಕ್ಕದಿಂದ ಒಂದು ಮುಷ್ಟಿ ಜಾಸ್ತಿ ಆದ್ರೆ ಅದು ತಿನ್ನದು. ಎಮ್ಮೆಗಳದ್ದು ಬಾರಿ ಆ ಮಟ್ಟದಲ್ಲಿ ಬಾರಿ ಹಿಂಡಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ. ನಮ್ಮ ಈ ಬಕೆಟ್ ಅಲ್ಲಿ ಒಂದು ಅಂದಾಜು ಉಂಟಲ್ಲ, ಅದರಿಂದ ಜಾಸ್ತಿ ಅದು ಹಿಂಡಿ ತಿನ್ನುವುದೇ ಇಲ್ಲ. ಮತ್ತೆ ಅದಕ್ಕೆ ಸ್ವಲ್ಪ ವಾಸನೆ ಬಂದ್ರೆ ಆಗುದಿಲ್ಲ. ಯಾವ್ದಾದ್ರು ಅದಕ್ಕೆ ಬೇಡದ್ದೇನಾದ್ರು ಇದ್ರೆ ತುಂಬಾ ಇಷ್ಟ, ಅದಕ್ಕೆ ಬರೋದಿಲ್ಲ. ಈಗ ನೋಡಿ, ಬಿಟ್ಟ ಕೂಡ್ಲೆ ಇಲ್ಲಿ ಒಂದು ಕೆಸರಿನ ಹೊಂಡ ಉಂಟು, ಅದಕ್ಕೆ ಹೋಗಿ ಮಲಗ್ತವೆ. ಮತ್ತೆ ಮಧ್ಯಾಹ್ನ ತಂದು ಕಟ್ಟಿ ಅದನ್ನು ತೊಳ್ದೇ ಹೋಗ್ಬೇಕು. ತೊಳೆಯೋದಿದ್ರೆ ಏನಾಗ್ತದೆ, ಮಾರನೇ ದಿನ ಹಾಲಿಗೂ ಕೆಸರಿನ ವಾಸನೆ, ತಿನ್ಲಿಕ್ಕಾಗುದಿಲ್ಲ. ಆದ್ರಿಂದ ಅದನ್ನ ತೊಳಿಲೇಬೇಕು. ಇದು ಮುರ ಅಂತ ಹೇಳಿ ಅಲ್ಲ, ಮುರ ಅಂತ. ಮತ್ತೆ ಈ ಎಮ್ಮೆದೊಂದು ಸಮಸ್ಯೆ, ಅದಕ್ಕೆ ಸ್ವಲ್ಪ ಅಜೀರ್ಣ ಅಂತಾದ್ರೆ ಹಾಲಿಗೆ ವಾಸನೆ ಶುರು ಆಗ್ತದೆ. ಮತ್ತೆ ನಾವು ಅದೊಂದು ಡೈರಿಯಲ್ಲಿ ಹುಡಿ ಸಿಗ್ತದೆ, ಜೀರ್ಣ ದುಡಿ ಅಂತ ಹೇಳ್ತೇವೆ. ಅದನ್ನ ಒಂದ್ 2 ಪ್ಯಾಕೆಟ್ ತಂದು ಹಾಕುವಾಗ ಅದು ಹುಷಾರಾಗ್ತದೆ. ಇದರಲ್ಲಿ ಸೀನಿಯರ್ ಎಮ್ಮೆ ಯಾವುದು ಈ 3ರಲ್ಲಿ? ಇದ್ರದ್ದೇ ಇದು ಪುರ. ಹೌದಾ? ಇದಕ್ಕೆ ಎಷ್ಟು ವರ್ಷ ಆಗಿದೆ? ಇದಕ್ಕೆ ಸಾಮಾನ್ಯ ಒಂದು 10-15 ವರ್ಷ ಆಗಿರ್ಬಹುದಂತ. ಇದು ಕರು ಆಗ್ತಾ ಉಂಟು ಈಗ. ಇದು ಮೊನ್ನೆ ಕರು. ಎಷ್ಟು ಕರು ಆಗಿದೆ ಇಷ್ಟವರೆಗೆ? ಒಂದು 7-8 ಕರು ಆಗಿರ್ಬೋದು. 7-8 ಕರು. ಇದರ ಮಕ್ಕಳಿದ? ಮಕ್ಕಳನ್ನು ಕೆಲವು ಕೊಟ್ಟಿದ್ದೇವೆ ನಾವು, ಕೆಲವು ಸತ್ತೋಗಿದ್ದೇವೆ. ಅಲ್ಲ, ಇದಕ್ಕೆ ಏನು ಹೆಸರಿಟ್ಟಿದೆ? ಇದಕ್ಕೆ ಇದು ಕಾಳಿ. ಕಾಳಿ. ಇದು ಮುದುಕಿ ಎಮ್ಮೆ. ಮುದುಕಿ? ಮುದುಕಿ ಎಮ್ಮೆ ಅಂತ ಭಾಗ್ಯ ಆಯ್ತು. ಈಗಿನ ಕರು ಆಗ್ತದೆ ಅಂತ ಹೇಳಿದ್ರೆ ನೀವು ಮುದುಕಿ ಅಂತ ಹೇಳ್ತೀರಿ? ಅಲ್ಲ, ಅದಕ್ಕೆ ಇವರೆಲ್ಲ ಹೆಸರಿಟ್ಟಿದ್ದಾರೆ ಮುದುಕಿ ಎಮ್ಮೆ ಅಂತ. ಹೌದಾ? ಮತ್ತೆ ಅದು ಗೇಟಿನ ಬದಿ ಎಮ್ಮೆ ಅಂತ ಹೇಳುದು. ಏನಂತ? ಗೇಟಿನ ಬದಿ. ಆ ಕಡೆ ಗೇಟ್ ಅಲ್ಲೇ ಇದೆ ಅಲ್ಲ, ಗೇಟಿನ ಬದಿ ಎಮ್ಮೆ ಅಂತ. ಆ ಎಮ್ಮೆಗೆ ಏನು ಗೊತ್ತುಂಟ, ಅದು ಭಾರಿ ಸೆನ್ಸಿಟಿವ್. ಇದು ಗಂಡ ಹತ್ರ ಬಂದ್ರೆ ಉಂಟಲ್ಲ, ಅದು ಎದ್ನೋ ಬಿದ್ನೋ ಅಂತ ಓಡ್ತದೆ. ಇದಕ್ಕೆ ಇನ್ಸುಲೇಷನ್ ಗೆ ಏನಾದ್ರು ಡಾಕ್ಟರ್ಗೆಲ್ಲ ಬರುದಿದ್ರೆ ಅವರು ಕಾಲು ಬಾಯಿ ರೋಗಕ್ಕೆಲ್ಲ ಇಂಜೆಕ್ಷನ್ ಕೊಡ್ತಾರಲ್ಲ, ಆಗ ನಾವು ಡಾಕ್ಟರ್ಗಳನ್ನು ಅಲ್ಲಿ ನಿಲ್ಲಿಸ್ಬೇಕು ಹಿಂದೆ. ಮತ್ತೆ ಇದನ್ನು ಕೊಂಡೋಗಿ ಇಲ್ಲಿ ಎಮ್ಮೆ ಕಟ್ಲಿಕ್ಕೆಲ್ಲ ಮಾಡಿದ್ದೇವೆ. ಇದು ಇತ್ತಲ್ಲ, ಅದ್ರೊಳಗೆ ನಿಲ್ಲಿಸ್ಬೇಕು. ಅದು ಗಂಡಸ್ರಿಗೆ ಕೆಡುದಿಲ್ಲ ಹೋಗಿ ಕಟ್ಲಿಕ್ಕೆ, ಹೆಂಗಸ್ರೇ ಆಗ್ಬೇಕು. ಒಟ್ಟು ಸ್ವಭಾವ ಎಲ್ಲ ಎಮ್ಮೆಗಳು ಪಾಪ, ಯಾವ್ದು ಹಾಯುವ ವಿಷಯ ಮಾಡುದಿಲ್ಲ. ನೋಡುವಾಗ ಮಾತ್ರ ಭಯ ಆಗ್ತದೆ. ಭಯ ಆಗ್ತಾ ಇಲ್ಲ, ನಮಗೆಲ್ಲ ಅಭ್ಯಾಸ. ಮಕ್ಕಳೆಲ್ಲ ಅದು ಈಗ ನೀವು ಹೊಸಬ್ರಲ್ಲ, ನಾನು ಗೋ ಡಾಕ್ಟರ್ ಅನ್ಕೊಂಡಿದ್ದ. ಹಾಗೆ ಅನ್ಕೊಂಡಿದ್ದ. ಅದು ಗಂಡಸ್ರ ಅಂದ್ರೆ ಸ್ವಲ್ಪ ಅದಕ್ಕೆ ಹೆದರಿಕೆ ಜಾಸ್ತಿ. ಅದಂದ್ರೆ ಇನ್ಸುಲೇಷನ್ ಗೆ ಬರ್ತಾರೆ, ಇಂಜೆಕ್ಷನ್ ಗೆ ಬರ್ತಾರೆ. ಈ ಎಮ್ಮೆ ಹೊತ್ತಿಗೆ 3 ಲೀಟರ್ ಕೊಡ್ತದೆ. ಅದು ಕಮ್ಮಿ, ಅದು 1.5 ಲೀಟರ್ ಎಲ್ಲ. ಅದು 4 ಲೀಟರ್ ಹೊತ್ತಿಗೆ ಕೊಡ್ತದೆ ಆ ಎಮ್ಮೆ. ಈಗ ಇಲ್ಲಿರುವಂತದ್ದು ಇದ್ರ ಮರಿಗಳ? ಇದ್ರ ಮರಿಗಳು. ನೋಡಿ ಸ್ನೇಹಿತರೆ, ಮರಿಗಳು ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಉಂಟಲ್ಲ. ಅದು ಇದ್ರದ್ದು ದೊಡ್ಡದು ಕೋಣ. ಇದು ಕೋಣ. ಎಷ್ಟು ವರ್ಷ ಆಗಿದೆ ಅದಕ್ಕೆ? 2 ಕೋಣ ಮರಿ ಅಂತ ಕೊಟ್ಟೋಗಿದ್ದಾರೆ ಕಂಬಳದವರು, ಆಲಂಗಾರ್ನವರು. ದನಗಳಿದೆ ಅಲ್ಲ ನಿಮ್ಮ ಹತ್ರ? ಇದ್ದಾವೆ. ಎಷ್ಟು ದನಗಳಿದೆ? ದನಗಳು 3 ದೊಡ್ಡ ದನ ಉಂಟು, ಮತ್ತೆ 2 ದನ ಉಂಟು. ಅದೀಗ ಗಬ್ಬ ನಿಲ್ಲುದಿಲ್ಲ, ಕಟುಕರಿಗೆ ನಾವು ಕೊಡುದಿಲ್ಲ. ಒಂದು ಒಳ್ಳೆ ಹೋರಿ ಇತ್ತು ಇಲ್ಲಿ, ಭಾರಿ ಪ್ರೀತಿಯಿಂದ ಸಾಕಿದ ಹೋರಿ. ಅದು ಮತ್ತೆ ಮತ್ತೆ ಹಾಯ್ಲಿಕ್ಕೆ ಶುರು ಆಯ್ತು. ಒಬ್ರು ಶಿವಾಜಿ ಅವರು ಬಂದ್ರು, ನಮಗೆ ಇದು ಗದ್ದೆ ಉಳ್ಳಿಕ್ಕೆ ಹೋರಿ ಬೇಕು, ನಿಮ್ಮ ಹೋರಿ ನಮಗೆ ಬಾರಿ ಸರಿ ಸೂಟ್ ಆಗ್ತದೆ ಅಂತ ನಂಬಿ ಕೊಟ್ಟೆವು. 1 ತಿಂಗಳ ಮೇಲೆ ಗೊತ್ತಾಯ್ತು ಅವರು ಅದನ್ನು ಕಸಿ ಮಾಡಿದ್ದಾರೆ ಅಂತ. ಅದರ ಮೇಲೆ ನಾವು ಗೊತ್ತಾಗಿ ಬರ್ತಾರಲ್ಲ, ಅವರಿಗೆ ಕೊಡ್ಲಿಕ್ಕೆ ಇಲ್ಲ. ಮತ್ತೊಂದು ಇಲ್ಲಿ ಉಪಾಯ ಉಂಟು, ಈ ಹಿಂದೂಗಳು ಬರುದು ನನಗೊಂದು ಸಾಕ್ಲಿಕ್ಕೆ ಬೇಕು ಅಂತ, ಅವರು ಕೊಡುದು ಬೇರೆಯವರಿಗೆ. ಅಲ್ಲಿ ಅದು ನಮ್ಗೆ ಗೊತ್ತಾಗ್ತದೆ, ಕಟ್ಟಿಂಗಿಗೆ ಕೊಡುದು. ಹಾಗಾಗಿ ಕೆಲವರು ಹೆಚ್ಚು ದುಡ್ಡು ಸಿಗ್ತದೆ ಅಂತ ಹೇಳಿ ಅವ್ರಿಗೆ ಕೊಡ್ತಾರಲ್ಲ, ಹಾಗೆ ನಿಮ್ಗೆ ಹೆಚ್ಚು ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರೆ ನೀವು ನಾವು ಕೊಡುದೇ ಇಲ್ಲ. ನಮಗೆ ಅದಿಲ್ಲಿ ಇಲ್ಲಿ ಅದರದ್ದು ಅಂತ್ಯ ಆಗ್ಲಿ ಅಂತ, ಖರ್ಚಾದ್ರೂ ತೊಂದ್ರೆ ಇಲ್ಲ, ನಾವು ಕೊಡುದೇ ಇಲ್ಲ. ಮತ್ತೊಮ್ಮೆ ಇಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ನಮ್ದು ಇಲ್ಲಿ ದೂರದಲ್ಲಿ ಒಂದು ಗದ್ದೆ ತೋಟ, ರಬ್ಬರ್ ತೋಟ. ಅಲ್ಲಿ ನಮ್ಮ ಪಕ್ಕದ ಮನೆಯವ್ರದ್ದು ದನ ಕಡ್ದು ಹಾಕಿದ್ರು. ಅವರು ಅದನ್ನ ತಕೊಂಡೇ ಹೋಗ್ಲಿಲ್ಲ. ಪಕ್ಕದ ಮನೆಯವರು ನಮ್ಮ ತೋಟದಲ್ಲಿ ಯಾರೋ ಕಡ್ದು ಹಾಕಿದ್ದು ಅದನ್ನು. ಮತ್ತೆ ನಾವು ಇದು ಭತ್ತ ಹೊಡಿಯ ಪಡಿ ಉಂಟಲ್ಲ, ಒಂದು 30-40 ವರ್ಷ ಆಯ್ತು. ಆ ಪಡಿಯಲ್ಲಿ ಹುತ್ತು ತಂದು ಇಲ್ಲಿ ಅದನ್ನು ನಾವು ಸಾಕಿ 8 ದಿನ ಇತ್ತು.
ಯಾರೋ ಯಾರಿಗ್ ಗೊತ್ತು. ದ್ವೇಷವ, ಅವರ ಗದ್ದೆ ಹಾಳು ಮಾಡಿತ್ತ, ತೋಟ ಆಗ ಗದ್ದೆ ಎಲ್ಲ ಇತ್ತಲ್ಲ, ಗೊತ್ತಿಲ್ಲ. ಅಂತೂ ಅದು ನಾವು ಈಗ ಅಲ್ಲಿ ಬಿಡ್ಬೋದಿತ್ತ, ಆದ್ರೆ ನಾವು ಮಾಡುದಿಲ್ಲ. ಯಾಕಂದ್ರೆ ಅದೇನಾದ್ರೂ ಇಲ್ಲಿಯೇ ಇರ್ಲಿ ಅಂತ. ನಮಗೆ ಅದು ಕೊಡು. ಮತ್ತೆ ಕೇವಲ ನೀವು ಗೋವನ್ನು ಪ್ರಾಣಿ ಅಂತ ಮಾತ್ರ ಅಲ್ಲ, ಒಂದು ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ದೇವರು ಅಂತಿದಲ್ಲ, ಅದೇ ಅದೇ ಆ ಟೈಪ್ ಅಲ್ಲಿ ನೋಡ್ತಿದ್ರಲ್ಲ. ಇಲ್ಲಿ ಕೆಲವರು ಬೋರಿ ಕೊರ್ಪಾರ ಅಂತ ಬರ್ತಾರೆ, ಓರಿಗಳನ್ನು ನಾವು ಕೊಡುದಿಲ್ಲ, ಕೊಡುದೇ ಇಲ್ಲ. ಇಲ್ಲಿ ಉಂಟು ಸುಮಾರು ಓರಿಗಳಿದ್ದಾವೆ, ನಾವು ಕೊಡುದಿಲ್ಲ. ಅದ್ರೊಳಗೆ ಇರ್ತವೆ ಎಲ್ಲ ತಿನ್ಕೊಂಡು ಅಲ್ಲ. ಮತ್ತೆ ಈ ದನಗಳಿಗೆ ಏನಾದ್ರೂ ಫ್ರಾಕ್ಚರ್ ಆದ್ರೆ ಎಮ್ಮೆ ತುಪ್ಪ ಅಂತ ಆಗ್ಬೇಕು ಮದ್ದಿಗೆ. ಇಲ್ಲಿ ತುಂಬಾ ಜನ ಬರ್ತಾರೆ, ಎಮ್ಮೆ ತುಪ್ಪ ಬೇಕು ಮದ್ದಿಗೆ ಅಂತ. ಮೊನ್ನೆ ಒಬ್ರು ಬಂದು ತಕೊಂಡು ಹೋದ್ರು. ಹಾಗೆ ದನಗಳ ಚಿಕಿತ್ಸೆಗೆ ಎಮ್ಮೆ ತುಪ್ಪವೇ ಆಗ್ಬೇಕು. ಹಾಗೆ ದನಗಳಿಗೆ ಎಮ್ಮೆಗಳಿಗೆ ದನದ್ದೇ ಆಗ್ಬೇಕು ಅಲ್ಲ. ಈಗ ನಿಮ್ಗೆ ಎರಡು ಗೊತ್ತು, ಯಾಕಂದ್ರೆ ಎಷ್ಟೋ ಜನರಿಗೆ ಎಮ್ಮೆ ಹಾಲು ಎಮ್ಮೆ ತುಪ್ಪ ಹೇಗಿದೆ ಅಂತ ಗೊತ್ತಿಲ್ಲ. ಆದ್ರೆ ನಿಮ್ಗೆ ದನದ ಹಾಲು ಇದೆ, ದನದ ತುಪ್ಪ ಇದೆ, ಎಮ್ಮೆ ಇದೆ, ಎಮ್ಮೆ ತುಪ್ಪ ಇದೆ. ನಿಮ್ ಲೆಕ್ಕದಲ್ಲಿ ಒಳ್ಳೆ ಟೇಸ್ಟ್ ಯಾವ್ದು, ಎಮ್ಮೆದ ಹಾಲ ದನದ ಹಾಲ? ನಮಗೆ ಈಗ ಏನು ಗೊತ್ತುಂಟಾ, ಅಷ್ಟು ವರ್ಷದಿಂದ ಎಮ್ಮೆ ಹಾಲು ಉಪಯೋಗ ಮಾಡಿ ಎಮ್ಮೆದ್ದೇ ಅಂತ ಟೇಸ್ಟ್. ನಿಜವಾಗಿ ಅದು ಎಮ್ಮೆ ಹಾಲಿನಲ್ಲಿ ಪ್ರೋಟೀನ್ ಅಂಶ ಎಲ್ಲ ಜಾಸ್ತಿ. ಹೇಳ್ತಾರೆ ಎಮ್ಮೆ ಹಾಲು ಕುಡಿದ್ರೆ ಮಂದಮತಿ ಆಗ್ತಾರಂತ, ಹಾಗೆ ಇಲ್ಲ. ಎಮ್ಮೆ ಹಾಲು ಒಳ್ಳೇದೇ, ಮಕ್ಕಳಿಗೆ ಶರೀರ ಎಲ್ಲ ಬರ್ಲಿಕ್ಕೆ ಸ್ವಲ್ಪ ಎಮ್ಮೆ ಹಾಲು ಒಳ್ಳೇದೇ. ಈಗ ಇದ್ದ ಈ ದನಗಳ ಹಾಲೆಲ್ಲ ತೇಳುವಲ್ಲ, ಅದ್ರಲ್ಲಿ ಏನಿರುದಿಲ್ಲ ವಿಶೇಷ. ಮೊದ್ಲಿಲ್ಲಿ ದನಗಳ ಹಾಲು ಒಳ್ಳೇದಿತ್ತು, ಒಳ್ಳೆ ಟೇಸ್ಟ್ ಇತ್ತು, ಸ್ಮೆಲ್ ಇತ್ತು. ಆಗ ನಾವು ಕಾಡಿಗೆ ಬಿಡ್ತಿದ್ದೆವು. ಕಾಡಿನಲ್ಲಿ ಇದು ಎಲ್ಲ ಸೊಪ್ಪೆಲ್ಲ ತಿಂದು ಬಂದದ್ದು, ಹಾಲು ಒಳ್ಳೆ ಟೇಸ್ಟ್, ಬೆಣ್ಣೆಯು ಬರ್ತದೆ. ಈಗ ನಾವು ಹಾಕಿದ್ದು ಎಷ್ಟು ಫುಡ್, ಅದರಿಂದ ಅಷ್ಟೇ ಬೆಣ್ಣೆ ಬರುದು, ಅದಷ್ಟು ಟೇಸ್ಟ್ ಇಲ್ಲ ಹಾಲು ಬೆಣ್ಣೆ ತುಪ್ಪಕ್ಕೆ. ಮಾತ್ರ ನಮ್ದು ಫಸ್ಟ್ ಇದಕ್ಕೆ ಎಮ್ಮೆ ಹಾಲು, ಎಮ್ಮೆ ಮೊಸರು, ಎಮ್ಮೆ ಇದೆ. ಕಾಫಿಗೂ ಈಗ ನಮಗೆ ಇಷ್ಟು ವರ್ಷದಿಂದ ಎಮ್ಮೆ ಹಾಲಿದ್ದು, ದನದ ಹಾಲಿನ ಕಾಫಿ ಅಂದ್ರೆ ಅಷ್ಟಕ್ಕಷ್ಟೇ. ಕೊನೆಗೂ ಹೇಳ್ತಿದ್ರಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಹೇಳಿ. ಅದೇ ನಿಜವಾಗಿ ಹೌದು. ಮತ್ತೇನು ಗೊತ್ತು, ಎಮ್ಮೆ ಗೊಬ್ಬರ ಭಾರಿ ಒಳ್ಳೇದು, ಆಗುದು ಜಾಸ್ತಿ. ಎಮ್ಮೆ ಗೊಬ್ಬರ ತೋಟಕ್ಕೆ ಹಾಕಿದ್ರಂತೆ ಕೊಳೆ ರೋಗ ಕಮ್ಮಿ ಬರುದು ಅಂತ ಹೇಳ್ತಾರೆ. ನಿಮ್ದು ಹೇಗಿದೆ ನಿಮ್ಮ ತೋಟಕ್ಕೆ ಇದ್ರದ್ದು ಗೊಬ್ಬರ ಹಾಕ್ತಿರಲ್ಲ? ಹಾಕ್ತೇವೆ. ಈ ವರ್ಷ ಎಲ್ಲ ನಮಗೆ ಕೊಳೆ ರೋಗ ಕಮ್ಮಿ. ಕಳೆದ ವರ್ಷ ಸ್ವಲ್ಪ ಜಾಸ್ತಿ ಇತ್ತು. ಕಳೆದ ವರ್ಷ ಮದ್ದು ಬಿಡ್ಲಿಕ್ಕೆ ಟೈಮ್ ಸಿಕ್ಲಿಲ್ಲ, 2 ತಿಂಗಳು ಸರಿ ಬೆಳೆ ಬಂತಲ್ಲ, ಹಾಗೆ ಸ್ವಲ್ಪ ರೋಗ ಜಾಸ್ತಿ ಇತ್ತು. ಇದು ಹಿಂದೆ ಎಲ್ಲ ಹೇಳ್ತಿದ್ರು ಈ ರೀತಿ ಎಮ್ಮೆಗಳನ್ನು ಹುಡುಕಿಕೊಂಡು ಕಾಡು ಕೋಣ ಬರ್ತದೆ ಅಂತ ಹೇಳಿ. ಇಲ್ಲೆಲ್ಲ ನಿಮ್ಗೆ ದೊಡ್ಡ ಕಾಡಿದೆ ಅಲ್ಲ, ಇಲ್ಲಿ ಕಾಡು ಕೋಣಗಳೆಲ್ಲ ಬರುದಿಲ್ಲ. ಕಾಡು ಕೋಣ ಮೊನ್ನೆ ಒಂದು ಯಾವ್ದೋ ಆಚೆ ಬಲ್ಯದಿಂದ ಈಚೆ ಬಂದು ನಮ್ಮ ಊರಿಂದ ಆಚೆ ಹೋಗಿದೆ. ಇಲ್ಲಿ ಕಾಡು ಕೋಣ ಬರುದಿಲ್ಲ, ಎಮ್ಮೆ ಹುಡುಕಿಕೊಂಡು ಬರುದಿಲ್ಲ. ಎಮ್ಮೆಗಳಿಗೆ ರೋಗ ಬರುದು ಕಮ್ಮಿ. ಹೌದಾ? ಈ ದನಗಳೆಲ್ಲ ಇದ್ದಾವಲ್ಲ ದೊಡ್ಡದು, ಅದಕ್ಕೆ ಕಾಯಿಲೆ ಬರುದು ಜಾಸ್ತಿ, ಇದಕ್ಕೆ ಕಾಯಿಲೆ ಬರುದು ಕಮ್ಮಿ. ಈಗ ದನದ್ದು ಹಾಲು ಕರೀಲಿಕ್ಕೆ ಸುಲಭ ಅಂತಿರುವಂತದ್ದು, ಎಮ್ಮೆದೆಲ್ಲ ಹೇಗೆ ಹಾಲು ಕರೆಯುವಂತದ್ದು? ಎಮ್ಮೆಗಳದ್ದು ಎಮ್ಮೆಯಿಂದ ಎಮ್ಮೆಗೆ ಚೇಂಜ್ ಆಗ್ತಾ ಇರ್ತದೆ. ಈ ಎಮ್ಮೆ ಉಂಟಲ್ಲ, ಇದು ತುಂಬಾ ಗಟ್ಟಿ ಹಾಲು ಕರೀಲಿಕ್ಕೆ, ಒಳ್ಳೆ ಹಾಲು ಉಂಟು. ಆದ್ರೆ ಅಷ್ಟೇ ಶಕ್ತಿಯೂ ಬೇಕು, ಯುಕ್ತಿಯೂ ಬೇಕು ಈ ಎಮ್ಮೆದು. ಮತ್ತೆ ಈ 2 ಎಮ್ಮೆಗಳು ಅದು ಏನು ತೊಂದ್ರೆ ಇಲ್ಲ. ಇದು ತುಂಬಾ ಇದೆ, ಸಣ್ಣ ಮಕ್ಕಳು ಬಂದು ಹಾಲು ಕರಿಬಹುದು. ಅಷ್ಟು ಪಾಪವು ಅಷ್ಟು ಸ್ಮೂತ್, ಅದು ಸ್ಮೂತ್. ಆದ್ರೆ ಈ ಎಮ್ಮೆ ಅಷ್ಟು ಸ್ಮೂತ್ ಇಲ್ಲ. ಆದ್ರೂ ಅದು ಈಗ ಇಲ್ಲಿ ಯಾರು ಹಾಲು ಕರೆಯುದು? ಮೊದ್ಲು ನಾನ್ ಕರೀತೆ, ಈಗ ಮಗ ಸೊಸೆ ಅವರೇ ಕರೀತಾರೆ. ಮಗನೇ ಜಾಸ್ತಿ ಬೆಳಿಗ್ಗೆಲ್ಲ. ಈಗ ನಮ್ಮಲ್ಲಿ ಕರೆಯುವುದು 2 ದನ ಇರುದು, ಕೆಲವು ಗಬ್ಬ, ಕೆಲವು ಬಚ್ಚಿಸಿದ್ದವೆ. ಎಮ್ಮೆ ಮಾತ್ರ ಬೆಳಿಗ್ಗೆ. ನೋಡಿ ಸ್ನೇಹಿತರೆ, ಈ ರೀತಿ ಒಂದು ಆಕಸ್ಮಿಕವಾಗಿ ನಾನು ಕಡಬ ಕಡೆಗೆ ಬಂದಾಗ ನಮ್ಮ ತರಕಾರಿ ಬೀಜಗಳನ್ನು ಪಂಚಮಿ ಮೇಡಮ್ ಅವರು ತಗೊಂಡು ಹೋಗಿದ್ರು. ಹಾಗೆ ಅವ್ರದ್ದು ನಮಗೆ ಸಂಪರ್ಕ ಇತ್ತು. ಅವರ ಸಂಪರ್ಕದ ಮುಖಾಂತರ ಮನೆಗೆ ಬಂದಾಗ ಇಲ್ಲಿ ನಮಗೆ ತುಂಬ ಜನ ಕೃಷಿ ತಜ್ಞರೇ ನಮಗೆ ಸಿಕ್ಕಿದ್ರು. ತುಂಬ ನಮಗೆ ಉಪಯೋಗ ಆಯಿತು. ಸರ್, ಈ ರೀತಿ ಒಂದು ನಾವು ಕೃಷಿಯ ಬಗ್ಗೆ ಯಾಕೆ ತೋರಿಸು ಅಂತ ಹೇಳಿದ್ರೆ, ಒಂದಷ್ಟು ಜನರಿಗೆ ಇದರಿಂದಾಗಿ ಒಂದು ಇನ್ಸ್ಪೈರ್ ಆಗಲಿ ಅಂತೇಳಿ. ಈಗ ಕೆಟ್ಟದನ್ನು ನೋಡಿದಾಗ ಒಂದು ಕೆಟ್ಟ ರೀತಿಯ ಮನಸ್ಥಿತಿ ಸೃಷ್ಟಿ ಆಗ್ತದೆ, ಒಳ್ಳೇದನ್ನು ನೋಡುವಾಗ ಒಳ್ಳೇದು ಸೃಷ್ಟಿ ಆಗ್ತದೆ. ನಂಗೆ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಹಾಗೆ ನೀವು ಕೃಷಿ ಚಾನಲ್ಗಳು ಇಂಥದ್ದೆಲ್ಲ ನೋಡ್ತಿರ್ತೀರಿ, ನಿಮ್ಗೇನು ಅನ್ಸುತ್ತೆ ಸರ್ ಇದೆಲ್ಲ? ನನ್ನ ಮಿಸ್ಸಸ್ ಪಂಚಮಿ ಅವರು ನಿಮ್ಮ ಒಂದು ಏನು ವ್ಲಾಗ್ಸ್ ಬರ್ತದೆ ಅದನ್ನು ತುಂಬಾ ಫಾಲೋ ಮಾಡ್ತಾರೆ. ಅದರಿಂದ ಒಂದಷ್ಟು ಸ್ವಯಂ ಪ್ರೇರಣೆಗೊಂಡು ಒಂದಷ್ಟು ತರಕಾರಿ ಎಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಈ ವರ್ಷ ತುಂಬಾ ಮಳೆ ಆದ್ರಿಂದ ಒಂದಷ್ಟು ಅದರಲ್ಲಿ ನಿರೀಕ್ಷಿತ ಫಲ ಸಿಗ್ಲಿಲ್ಲ. ಮುಂದಿನ ದಿನದಲ್ಲಿ ನಾವು ಅದನ್ನು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಪಡ್ತೇವೆ. ಹಾಗೂ ಇಂಥ ಒಳ್ಳೆ ಕಾರ್ಯಕ್ರಮಗಳು ಅಂದ್ರೆ ಒಳ್ಳೆ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ
ಒಳ್ಳೆ ಒಳ್ಳೆ ಕೃಷಿಗೆ ಸಂಬಂಧಪಟ್ಟ, ಅದರಲ್ಲೂ ಸಾವಯವ ಕೃಷಿಗೆ ಹೆಚ್ಚಿನ ನೀವು ಒಂದು ಮಹತ್ವವನ್ನು ನೀಡುವುದನ್ನು ಅವಳು ನನ್ನ ಹತ್ರ ಹೇಳ್ತಾ ಇರ್ತಾಳೆ. ಈ ಒಂದು ಇಂಥ ಸಾವಯವ ಕೃಷಿಗೆ ಮತ್ತೆ ಮತ್ತೆ ಉತ್ತೇಜನ ಸಿಗುದು, ಮತ್ತೆ ಅದರಲ್ಲಿ ವಿವಿಧ ರೀತಿಯ ಏನು ಪ್ರಯತ್ನಗಳು ನಡೀತಾ ಇರುವಂತದ್ದು, ಹಾಗೆ ಅದರ ಒಂದು ಸಫಲತೆ ಎಷ್ಟು ಅಂತ ಹೇಳುವಂತದ್ದು ಈ ಚಾನೆಲ್ ಮುಖಾಂತರ ನಮಗೆ ಗೊತ್ತಾಗ್ತಾ ಇರ್ತದೆ. ಹಾಗೂ ಇವತ್ತು ನಮ್ಮ ಈ ಮನೆಗೆ ಬಂದು ನಮ್ಮಲ್ಲಿರುವ ಒಂದು ವಾತಾವರಣದಲ್ಲಿ ನಮ್ಮೊಟ್ಟಿಗೆ ಮನೆಯವರಾಗಿ ನೀವು ಬಂದು ಸೇರಿಕೊಂಡು ನಮ್ಮ ಮನೆಯಲ್ಲಿರುವ ಏನು ವಿಶೇಷ ಒಂದು ಟರ್ಪಲಿನ್ ಮತ್ತೆ ಈ ದನ ಸಾಕಾಣಿಕೆ ಬಗ್ಗೆ ಎಲ್ಲ ವಿಡಿಯೋ ಮಾಡಿಕೊಂಡು ಹೋಗಿದ್ದೀರಿ. ಇದಕ್ಕೆಲ್ಲ ನಾವು ನಿಮಗೆ ತುಂಬಾ ಆಭಾರಿಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ.